ಅಹಿಂದ ನಾಯಕ ಅಂತ ಕರೆಸಿಕೊಳ್ಳುವ ಸಿದ್ದರಾಮಯ್ಯ ಅವರ ಎರಡನೇ ಅವಧಿಯ ಸರ್ಕಾರ ಬಂದಾಗಿನಿಂದಲೂ ಕೂಡ ಅದ್ಯಾಕೋ ಅಹಿಂದ ವರ್ಗಕ್ಕೆ ಸಂಬಂಧಪಟ್ಟಂತೆಯೇ ಹಗರಣಗಳು. ಎಸ್ಸಿ ಎಸ್ಪಿ ಟಿಎಸ್ಪಿ ಹಣವನ್ನ ಗ್ಯಾರಂಟಿಗಳಿಗೆ ಉಪಯೋಗ ಮಾಡಿಕೊಂಡ್ರು, ಹಿಂದುಳಿದವರಿಗೆ ದಲಿತರಿಗೆ ಅನ್ಯಾಯ ಅನ್ನೋ ಆರೋಪ. ಇದರ ಜೊತೆಗೆ ಇದಕ್ಕಿಂತ ದೊಡ್ಡ ಉರುಳಾಗಿ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರವನ್ನ ಇಕ್ಕಟ್ಟಿಗೆ ಸಿಲುಕಾಕ್ತಾ ಇರೋದು ವಾಲ್ಮೀಕಿ ಹಗರಣ. ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ನಡೆದಿರುವ 187 ಕೋಟಿ ರೂಪಾಯಿಗಳ ದೊಡ್ಡ ಹಗರಣ. ಇವತ್ತಿನ ಅತ್ಯಂತ ದೊಡ್ಡ ಸುದ್ದಿಯೇ ಇದು. ಮಾಜಿ ಸಚಿವ ನಾಗೇಂದ್ರ ಅವರ ಮನೆ ಮೇಲೆ, ಹಾಗೆ ಕಚೇರಿ ಮೇಲೆ, ವಾಲ್ಮೀಕಿ ನಿಗಮದ ಕಚೇರಿ ಮೇಲೆ, ವಾಲ್ಮೀಕಿ ನಿಗಮದ ಅಧ್ಯಕ್ಷರಾದ ದದ್ದಲ್, ಶಾಸಕರೂ ಆಗಿರುವ ಬಸವನಗೌಡ ದದ್ದಲ್ ಅವರ ಮನೆ ಮೇಲೂ ಕೂಡ ರೇಡ್ ಆಗಿದೆ. ಇದನ್ನ ಗಮನಿಸ್ತಾ ಇದ್ರೆ, ಅದರಲ್ಲೂ ಇಷ್ಟು ದಿನ ಸೈಲೆಂಟ್ ಆಗಿ ತನಿಖೆಯನ್ನ ನಡೆಸ್ತಾ ಇತ್ತು SIT, ರಾಜ್ಯ ಸರ್ಕಾರ ಅಧೀನದಲ್ಲಿ ನಡೆಯುವಂತಹ ತನಿಖಾ ಸಂಸ್ಥೆ. ಆದ್ರೆ ಈಗ ನಾಗೇಂದ್ರ ಅವರ ಮನೆಯ ಮೇಲೆ ರೇಡ್ ನಡೆಸಿರೋದು ED, ಜಾರಿ ನಿರ್ದೇಶನಾಲಯ. ಹೀಗಾಗಿ ನಾಗೇಂದ್ರ ಅವರ ಬಂಧನದ ಅವಧಿ ಸನ್ನಿಹಿತವಾಯ್ತಾ ಅನ್ನೋ ಅನುಮಾನ. ಕೇವಲ ನಾಗೇಂದ್ರ ಅವರ ಮನೆ ಮೇಲೆ ಮಾತ್ರವಲ್ಲ, ಅನೇಕ ಜಾಗಗಳಲ್ಲಿ ಇವತ್ತು ಇದೇ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಗರಣಕ್ಕೆ ಸಂಬಂಧಪಟ್ಟಂತೆ ರೇಡ್ ಆಗಿದೆ. ಹಾಗಾದ್ರೆ ಯಾವ್ಯಾವ ಸ್ಥಳದಲ್ಲಿ ಜಾರಿ ನಿರ್ದೇಶನಾಲಯದ ಅಧಿಕಾರಿಗಳು ದಾಳಿಯನ್ನ ನಡೆಸಿ ಪರಿಶೀಲನೆ ನಡೆಸಿದ್ದಾರೆ, ಕ್ವಿಕ್ ಆಗಿ ಗಮನಿಸ್ತಾ ಹೋಗೋಣ. ಮಾಜಿ ಸಚಿವರಾದ ನಾಗೇಂದ್ರ ಅವರ ಮನೆ ಬೆಂಗಳೂರಿನ ಪ್ರತಿಷ್ಠಿತ ಬಡಾವಣೆ ಡಾಲರ್ಸ್ ಕಾಲೋನಿಯಲ್ಲಿರುವ ಐಷಾರಾಮಿ ಅಪಾರ್ಟ್ಮೆಂಟ್, ಅದರಲ್ಲಿರುವ ನಾಗೇಂದ್ರ ಅವರ ಫ್ಲಾಟ್. ಬೆಳಗ್ಗೆ 7:30ಕ್ಕೆ ಕದ ತಟ್ಟಿದ್ರು ED ಅಧಿಕಾರಿಗಳು. ಆ ಕ್ಷಣದಿಂದ ಈ ಕ್ಷಣದವರೆಗೂ ಕೂಡ ನಿರಂತರವಾಗಿ ದಾಖಲಾತಿಗಳ ಪರಿಶೀಲನೆ ನಡೆಸುತ್ತಿದ್ದಾರೆ. ನಾಗೇಂದ್ರ ಅವರಿಗೆ ಏನೇ ಪ್ರಶ್ನೆ ಕೇಳಿದ್ರು ಕೂಡ ನನಗೆ ಗೊತ್ತಿಲ್ಲ, ನಾನು ಈ ಹಗರಣದಲ್ಲಿ ಭಾಗಿಯಾಗಿಲ್ಲ ಅನ್ನೋ ಉತ್ತರವನ್ನ ಮಾತ್ರ ಕೊಡ್ತಿದ್ದಾರೆ ಅನ್ನೋ ಮಾಹಿತಿ. ಕೇವಲ ಅವರ ಮನೆ ಮಾತ್ರವಲ್ಲ, ನಾಗೇಂದ್ರ ಅವರ ಕಚೇರಿ, ಬೆಂಗಳೂರಿನಲ್ಲಿ ಇರತಕ್ಕಂಥ ಕಚೇರಿಗೂ ಕೂಡ ED ಅಧಿಕಾರಿಗಳು ದಾಳಿಯನ್ನ ನಡೆಸಿದ್ದಾರೆ. ಶಾಸಕರ ಭವನ, ಮಿನಿಸ್ಟರ್ ಅಲ್ಲ ಈಗ ನಾಗೇಂದ್ರ ಅವರು, ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರಾಜೀನಾಮೆ ನೀಡಿದ್ದಾರೆ. ಹೀಗಾಗಿ ಕೇವಲ ಶಾಸಕರ ಭವನದಲ್ಲಿ ಇರತಕ್ಕಂಥ ನಾಗೇಂದ್ರ ಅವರ ಕೊಠಡಿಯಲ್ಲೂ ಕೂಡ ನಡೀತಾ ಇದೆ ತನಿಖೆ, ತಪಾಸಣೆ. ಇದರ ಜೊತೆಗೆ ಇಡೀ ಹಗರಣದ ಕೇಂದ್ರ ಬಿಂದು ವಾಲ್ಮೀಕಿ ನಿಗಮದ ಕಚೇರಿ ಬೆಂಗಳೂರಿನ ವಸಂತ ನಗರದಲ್ಲಿದೆ. ಅಲ್ಲೂ ಕೂಡ ರೇಡ್ ನಡೆದಿದೆ. 19 ಮೊಬೈಲ್ಗಳನ್ನು, ಬರೋಬ್ಬರಿ 19 ಮೊಬೈಲ್ಗಳನ್ನು ವಾಲ್ಮೀಕಿ ನಿಗಮದ ಕಚೇರಿಯಿಂದ ವಶಕ್ಕೆ ಪಡೆದಿದ್ದಾರೆ ED ಅಧಿಕಾರಿಗಳು. ಇದು ನಾಗೇಂದ್ರ ಅವರಿಗೆ ಸಂಬಂಧಪಟ್ಟ ರೇಡ್. ಆದ್ರೆ ಇತ್ತ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾಗಿರುವ, ಶಾಸಕರೂ ಆಗಿರುವ ಬಸವನಗೌಡ ದದ್ದಲ್ ಅವರ ಮನೆ, ರಾಯಚೂರಿನಲ್ಲಿರುವ ಮನೆ ಮೇಲೂ ಆಗಿದೆ ರೇಡ್. ಹಾಗೆ ನಾಗೇಂದ್ರ ಅವರ ಮನೆ ನೆಹರು ಕಾಲೋನಿ ಬಳ್ಳಾರಿಯಲ್ಲಿ, ಇಲ್ಲೂ ಕೂಡ ರೇಡ್ ಆಗಿದೆ. ನಾಗೇಂದ್ರ ಅವರದ್ದು ಬೆಂಗಳೂರಿನಲ್ಲಿ ಒಂದು ಮನೆ, ಪ್ರತ್ಯೇಕವಾಗಿ ಬಳ್ಳಾರಿಯಲ್ಲಿ ಒಂದು. ಬಳ್ಳಾರಿಯ ನೆಹರು ಕಾಲೋನಿಯಲ್ಲಿರುವ ಮನೆ ಮೇಲೂ ಕೂಡ ದಾಳಿ ಆಗಿದೆ. ಇದು ವಾಲ್ಮೀಕಿ ನಿಗಮಕ್ಕೆ ಸಂಬಂಧಪಟ್ಟ ಇಬ್ಬರು ಪ್ರಮುಖರ ರೇಡ್ ವಿಚಾರವಾದ್ರೆ, ಇತ್ತ ಹಗರಣ ನಡೆದಿರುವಲ್ಲಿ ಪ್ರಮುಖ ಪಾತ್ರವನ್ನ ವಹಿಸಿರೋದು ಯೂನಿಯನ್ ಬ್ಯಾಂಕ್ನ MG ರೋಡ್ನ ಖಾತೆ, ಅಲ್ಲಿನ ಅಧಿಕಾರಿಯಾಗಿದ್ದ ಸುಚಿ ಸ್ಮಿತಾ, ಇವರ ಹೆಸರನ್ನ ಕೂಡ ಚಂದ್ರಶೇಖರನ್ ಅವರು ಆತ್ಮಹತ್ಯೆ ಪತ್ರದಲ್ಲಿ ಬರೆದಿಟ್ಟು ಸತ್ತಿದ್ರು. ಈಗ ED ಅಧಿಕಾರಿಗಳು ಸುಚಿ ಸ್ಮಿತಾ ಅವರ ಮನೆ ಮೇಲೂ ಕೂಡ ರೇಡ್ ನಡೆಸಿದ್ದಾರೆ. ಬ್ಯಾಂಕ್ನ ಸಿಬ್ಬಂದಿ ದೀಪಾ ಅವರ ಮನೆ ಮೇಲೂ ಕೂಡ ರೇಡ್ ನಡೆಸಲಾಗಿದೆ. ಕೃಷ್ಣಮೂರ್ತಿ ಎಟ್ಟಗೇನ್, ಯೂನಿಯನ್ ಬ್ಯಾಂಕ್ನ ಸಿಬ್ಬಂದಿ ಅವರ ಮನೆ ಮೇಲೂ ಕೂಡ ED ಅಧಿಕಾರಿಗಳು ದಾಳಿಯನ್ನ ನಡೆಸಿದ್ದಾರೆ. ಈ ಕ್ಷಣಕ್ಕೂ ಕೂಡ ತನಿಖೆ ಮುಂದುವರೆದಿದೆ. ದಾಖಲಾತಿಗಳನ್ನ ಪರಿಶೀಲನೆ ಮಾಡ್ತಿದ್ದಾರೆ. ದಾಳಿ ನಡೆಸಿದ ಸಂದರ್ಭದಲ್ಲೇನೆ ನಾಗೇಂದ್ರ ಅವರ ಆಪ್ತ ಸಹಾಯಕ ಹರೀಶ್ ನನ್ನ ಅರೆಸ್ಟ್ ಮಾಡಿದ್ದಾರೆ. ಇನ್ನು ಬ್ಯಾಂಕಿಗೆ ಸಂಬಂಧಪಟ್ಟಂತಹ, ಅಂದ್ರೆ